ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗುಂಟೂರು ಕಾರಂ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಗುಂಟೂರು ಕಾರಂ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಗುಂಟೂರು ಕಾರಂ ಮೂವಿಯಲ್ಲಿ ಮೀನಾಕ್ಷಿ ಚೌಧರಿ ಅವರಾಗಿರ್ಬೋದು, ಮತ್ತು ರಮ್ಯಕೃಷ್ಣನ್ ಅವರಾಗಿರ್ಬೋದು, ಮತ್ತು ಜಗಪತಿ ಬಾಬು ಅವರಾಗಿರ್ಬೋದು, ಮತ್ತು ಶ್ರೀಲೀಲಾ ಅವರಾಗಿರ್ಬೋದು, ಮತ್ತು ಮಹೇಶ್ ಬಾಬು ಅವರಾಗಿರ್ಬೋದು ಈ ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲಾಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ರಿಲೀಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಗುಂಟೂರು ಕಾರಂ ಮೂವಿಯು OTTಯಲ್ಲೂ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಅಂದಾಗೆ ಈ ಗುಂಟೂರು ಕಾರಂ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 200 ಕೋಟಿ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 212 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ನೋಡೋದಾದರೆ ಮೇನಾಗಿ ತೆಲುಗಿನಲ್ಲಿ ತೆರೆಗೊಂಡಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ತಮಿಳಿನಲ್ಲಿ ತೆರೆಗೊಂಡಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಗುಂಟೂರು ಕಾರಂ ಮೂವಿಯಲ್ಲಿ ಎಡಿಟಿಂಗ್ಸ್ ಆಗಿರ್ಬೋದು, ಮತ್ತು ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಗುಂಟೂರು ಕಾರಂ ಮೂವಿಯು ಒಂದು ಲವ್ ಸ್ಟೋರಿ ಮೂವಿಯಾಗಿ, ಒಂದು ಮದರ್ ಸೆಂಟಿಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಅಂದಾಗೆ ಈ ಗುಂಟೂರು ಕಾರಂ ಮೂವಿಯ ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಮಹೇಶ್ ಬಾಬು ಅವರು ಅವರದೇ ಆದ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಿಂದ ಇವರು ಹೊರಗಡೆ ಬಂದುಬಿಟ್ಟಿರ್ತಾರೆ. ಹೊರಗಡೆ ಬಂದು ಏನು ಮಾಡಿರ್ತಾರೆ ಅಂತಾರೆ, ಇವರು ಮಿರ್ಚ್ ಅಂತ ಒಂದು ಬಿಸ್ನೆಸ್ಸನ್ನು ಕೂಡ ಮಾಡ್ತಾಯಿರ್ತಾರೆ. ಅಂತಾರೆ ಮೆಣಸಿಕಾಯಲ್ಲಿ ಗುಂಟೂರು ಕಾರಂ ಇರ್ತಲ್ಲ, ಅದರಲ್ಲಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಾರೆ. ಆ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದಾಗ ಏನಾಗುತ್ತೆ, ಇವರು ತಾಯಿ ಮನೆಗೆ ಹೋಗ್ತಾರೆ. ಅಂತಾರೆ ತನ್ನ ಅಮ್ಮನ ಮನೆಗೆ ಕೂಡ ಹೋಗಿದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ರಿಲೇಷನ್ಸ್ಗಳಿರ್ತಾರೆ. ರಿಲೇಷನ್ಸ್ಗೆ ಇವ್ನು ಕಂಡ್ರೆ ಆಗೋದಿಲ್ಲ ಅಂತಂದರೆ ಅವ್ರ ಅಮ್ಮನಿಗೆ ಇವನ ಬಗ್ಗೆ ಒಳ್ಳೆ ಒಪಿನಿಯನ್ ಇರುತ್ತೆ, ಮತ್ತು ಇವ್ನು ಕಂಡ್ರೆ ತುಂಬ ಪ್ರೀತಿ ಇರುತ್ತೆ. ಆದರೆ ಅವ್ರ ರಿಲೇಷನ್ಗೆ ಕೂಡ ಯಾರಿಗೂ ಕೂಡ ಇವ್ನು ಕಂಡ್ರೆ ಆಗ್ತಿರಲಿಲ್ಲ. ಅಲ್ಲೇನು ಮಾಡ್ತಾರೆ, ಮೀನಾಕ್ಷಿ ಚೌಧರಿ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ, ಮತ್ತು ಶ್ರೀಲೀಲಾ ಅವರು ಇಬ್ಬರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಅಂದರೆ ಮೀನಾಕ್ಷಿ ಚೌಧರಿಗೆ ಒಂದು ರೀತಿ ರಿಲೇಷನ್ ಇರುತ್ತೆ. ಆದರೆ ಶ್ರೀಲೀಲಾಗೆ ಏನಾಗುತ್ತೆ, ಇವರು ಅಂತಾರೆ ಜಗಪತಿ ಬಾಬು ಅವರು ಇರ್ತಾರಲ್ಲ, ಅವರ ತಂದೆಯವರು ಕೂಡ ಒಂದು ಬಿಸ್ನೆಸ್ ಮ್ಯಾನು. ಅವ್ರೇನು ಮಾಡ್ತಾರೆ, ಶ್ರೀಲೀಲಾಗೆ ಒಂದು ಇಷ್ಟು ಅಮೌಂಟನ್ನು ಕೊಟ್ಬಿಟ್ಟು ಇವನ ಹತ್ರ ಸೈನ್ ಹಾಕ್ಸ್ಕೊಬ ಅಂತ ಹೇಳ್ತಾರೆ. ಅಂತಾರೆ ಯಾರ ಹತ್ರ, ಮಹೇಶ್ ಬಾಬು ಹತ್ರ. ಅವ್ರೇನು ಮಾಡ್ತಾರೆ, ಶ್ರೀಲೀಲಾ ಅವರು ಕೂಡ ಬರ್ತಾರೆ. ಶ್ರೀಲೀಲಾ ಅವರು ಕೂಡ ಬಂದು ಸೈನ್ ಹಾಕ್ತಾರೆ, ಸೈನ್ ಹಾಕಲ್ವ ಅಂತ ಕೂಡ ಈ ಮೂವಿಯಲ್ಲಿ ಡೀಟೇಲ್ಸ್ ಆಗಿ ಹೇಳಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಫೈಟಿಂಗ್ಸ್ಗಳಾಗಿರ್ಬೋದು, ಮತ್ತು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಶ್ರೀಲೀಲಾ ಅವರು ಕೂಡ ಸಕ್ಕತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಮ್ಯಕೃಷ್ಣನ್ ಅವರು ಕೂಡ ಮದರ್ ಸೆಂಟಿಮೆಂಟ್ ಮೂವಿಯಾಗಿ ತೆರೆಗೊಂಡಿದ್ದಾರೆ. ಮತ್ತು ಮೀನಾಕ್ಷಿ ಚೌಧರಿ ಅವರಾಗಿರ್ಬೋದು, ಮತ್ತು ಜಗಪತಿ ಬಾಬು ಅವರಾಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.